Hey my juniors, welcome back to the channel again. So yeah, ತುಂಬ ಜನ ಈಗ ಎಕ್ಸಾಮ್ ಮುಗಿಸಿ ವೇಟ್ ಮಾಡ್ತಾ ಇದ್ದೀರಾ KCT ರಿಸಲ್ಟ್ಸ್ಗಾಗಿ ಆ್ಯಂಡ್ ಆಲ್ಸೋ ನಿಮ್ಮ ರ್ಯಾಂಕ್ ಹೇಗೆ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿ ಅಂತಲೂ ತುಂಬ ಜನ ಹೇಳ್ತಾ ಇದ್ರಿ. ಈಗಾಗಲೇ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಯಾರ್ಯಾರು ಕಮೆಂಟ್ ಮಾಡಿದ್ರಿ ತಮ್ಮ ಪ್ರೆಡಿಕ್ಷನ್ನ ನಾನು ಈಗಾಗಲೇ ಹೇಳಿದ್ದೀನಿ. ನಾವೇನು ಮಾಡ್ಬೋದು, ಈಗ ಪ್ರೆಡಿಕ್ಟ್ ಅಷ್ಟೇ ಮಾಡ್ಬೋದು. ಓಕೆ, ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಪ್ರೀವಿಯಸ್ ಇಯರ್ ಏನಾಗಿತ್ತು, ಈಸಿ ಟು ಮಾಡ್ರೇಟ್ ಬಂದಿತ್ತು ನಮ್ಮ ಪೇಪರ್. ಸೊ ನಾವೆಲ್ಲ ಪ್ರೆಡಿಕ್ಷನ್ ಮಾಡಿರೋ ಪ್ರಕಾರ ತುಂಬ ಚೇಂಜಸ್ಗಳಾದವು. ನಾವು 15K ಬರುತ್ತೆ ಅಂತ ಅನ್ಕೊಂಡ್ರಲ್ಲಿ 20K ಕೂಡ ಬಂತು. ಹಾಗೆ ಆದ ಕಾರಣ ಸೊ ನಾವು ಜಸ್ಟ್ ಪ್ರೆಡಿಕ್ಷನ್ನ ಮಾಡ್ಬೋದು, ಎಕ್ಸಾಕ್ಟಾಗಲಿ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ತೀನಿ. ಬಟ್ ಒಂದು ರೇಂಜಲ್ಲಿ ಏನು ಹೇಳ್ತೀನಿ, ಆ ರೇಂಜಲ್ಲಿ ಬರೋವಂಥ ಸಾಧ್ಯತೆಯೇ ಇರ್ತದೆ. ಓಕೆ, ವೈ? ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ ಅನಲೈಸಿಸ್ ಓನ್ಲಿ, ನಾಟ್ ಓನ್ಲಿ ಲಾಸ್ಟ್ ಇಯರ್, ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಇಯರ್ ಅನಲೈಸಿಸ್. ಸೊ ಇಲ್ಲಿ ಏನು ತಂದಿದ್ದೀರಾ ಅಂತ ಕೇಳೋದಂದರೆ, ಟುಡೇ ಹ್ಯಾವ್ ಬ್ರಾಟ್ ಎಕ್ಸಾಕ್ಟ್ KCT ರಿಸಲ್ಟ್ಸ್. ಮೇನ್ಲಿ ಇದರಲ್ಲಿ 2025 ಲಾಸ್ಟ್ ಇಯರ್ದಿದ್ದಾವೆ ಆ್ಯಂಡ್ ಆಲ್ಸೋ ಮಿಕ್ಸ್ಚರ್ ಆಫ್ 2024 ಆಲ್ಸೋ. ಸೊ ನಿಮ್ಮ ಮಾರ್ಕ್ಸ್ ಇಲ್ಲೆಲ್ಲಾದರೂ ಹಿಂದೆ ಮುಂದೆ ರೇಂಜ್ ಆಗ್ತಾ ಇದ್ದರೆ ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೇಮ್ ರಿಸಲ್ಟ್ಸನ್ನು. ಆ್ಯಂಡ್ ವೆರೈಟಿ ಆಫ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್ಸನ್ನು ತೊಗೊಂಬಂದಿದ್ದೇನೆ. ಸೊ ನೋಡೋಣ, ಇದು ಯಾವುದೇ ಥರದ ಪ್ರೆಡಿಕ್ಟ್ ಮಾಡಿರೋ ರ್ಯಾಂಕ್ ಅಲ್ಲ, ಈಗಲೇ ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಫೈನಲ್ ರಿಸಲ್ಟ್ಸ್. ಸೊ ಲೆಟ್ಸ್ ಸಿ ಹೌ ದ ಮಾರ್ಕ್ಸ್ ಆರ್ ವೇರಿಯಿಂಗ್. ಆಮೇಲೆ ನಿಮ್ಮ ಫೈನಲ್ ರಿಸಲ್ಟ್ ರ್ಯಾಂಕ್ ಶೀಟ್ ಏನು ಬರುತ್ತೆ KCTದು ಇದೇ ರೀತಿಯಾಗಿ ಬಂದಿರುತ್ತೆ. ಈಗ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅದು ಬರೆದಿದ್ರೆ ಇಲ್ಲಿ ಅದು ಫಿಲ್ ಆಗಿರುತ್ತೆ. ಓಕೆ, ಕ್ಲಿಯರ್ ಆಯಿತಾ? ಆ್ಯಂಡ್ ಆಲ್ಸೋ ಯೂಶ್ವಲಿ ನಿಮ್ಮ ಸೆಕೆಂಡ್ PUC ಎಕ್ಸಾಮಿನೇಷನಿಂದ ಹಿಡಿದು KCTವರೆಗೆ ಎಲ್ಲ ಅಪ್ಡೇಟ್ಸ್ನ ನೀಡ್ತಾ ಬಂದಿದ್ದೆ. ಅದೇ ರೀತಿ ಎಲ್ಲವನ್ನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದೆ. ಸೊ ಇನ್ನೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಫಸ್ಟ್ ಹೋಗಿ ಜಾಯ್ನ್ ಆಗಿ, ತುಂಬ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಹಾಗೆ ಅಪ್ಡೇಟ್ಸ್ ಬೇಗ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಟೋಟಲ್ PCM ಮಾರ್ಕ್ಸ್ 88 ಇದೆ ಆ್ಯಂಡ್ PCB ಮಾರ್ಕ್ಸ್ 117 ಬಂದಿದೆ. ಆ್ಯಂಡ್ ಇನ್ ಬೋರ್ಡ್ಸ್ ಇನ್ ಬೋರ್ಡ್ಸ್ PCM ಮಾರ್ಕ್ಸ್ 264 ಇದೆ, PCB ಮಾರ್ಕ್ಸ್ 267 ಇದೆ. ಓಕೆ, ನಿಮ್ಮ ಮಾರ್ಕ್ಸ್ ಇಲ್ಲಿ ಯಾವ್ದಾದ್ರು ಲೈ ಆಗ್ತಿದ್ರೆ ನೋಡಿ, ಇದು ಪ್ರೀವಿಯಸ್ ಇಯರ್ದು 2025 ರಿಸಲ್ಟು. ಸೊ ಯು ಕ್ಯಾನ್ ಸಿ ಇಂಜಿನಿಯರಿಂಗ್ ರ್ಯಾಂಕ್ ಇಸ್ 35,662 ಆ್ಯಂಡ್ ಇಲ್ಲಿ ನೀವು ಫಾರ್ಮ್ ಡಿ ಏನೇ ಮಾಡಬೇಕಂತಿದ್ರು ಎಲ್ಲ ರ್ಯಾಂಕ್ಗಳನ್ನು ಮಿಕ್ಸ್ ಮಾಡಿ, ಐ ಮೀನ್ ಈಗ ಯೂಶ್ವಲಿ PCMB ಕನ್ಸಿಡರ್ ಮಾಡ್ತಾರೆ ಫಾರ್ಮ್ ಡಿಗೆ. ಓಕೆ, PCMBದು ಮಾರ್ಕ್ಸು 50% ಕನ್ಸಿಡರ್ ಮಾಡಿ 21,818 ಬಂದಿದೆ. ಸೊ ಈಗ ವೆಟ್ರಿನರಿ ಸೈನ್ಸ್ ಯಾರಾದರೂ ಹೋಗಬೇಕಂತ ಇದ್ದರೆ ಯೂಶ್ವಲಿ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ, ಯಾವುದೇ ರೀತಿಯ ಬೋರ್ಡ್ಸ್ ಮಾರ್ಕ್ಸು ವೆಟ್ರಿನರಿಗೆ ಕನ್ಸಿಡರ್ ಮಾಡಲ್ಲ. ದೇ ವಿಲ್ ಕನ್ಸಿಡರ್ ದ KCT ಮಾರ್ಕ್ಸ್ ಆಫ್ PCB. ಸೊ here you can see veterinary science theory 16,172, ಪ್ರಾಕ್ಟಿಕಲ್ ಬರ್ದಿರಲಿಲ್ಲ. ಸೊ ಆದ ಕಾರಣ ಅಲ್ಲೇನು ಮೆನ್ಷನ್ ಮಾಡಿಲ್ಲ. ಕ್ಲಿಯರ್ ಆಯಿತಾ? ಮತ್ತು ಯಾರಾದರೂ ವೆಟ್ರಿನರಿಗೆ ನೀಟ್ ಸ್ಟೂಡೆಂಟ್ಸ್, ನನಗೂ ಕೂಡ ಇತ್ತು, ಬಟ್ ನಂದು 10K ಒಳಗಡೆ ನಿಯರ್ಲಿ ಬಂದಿತ್ತು. ಬಟ್ ಏನಾಯಿತು, 2K 3K ಮಾತ್ರ ಬಂದರೆ ನಿಮಗೆ ಚಾನ್ಸಸ್ ಇರ್ತದೆ ವೆಟ್ರಿನರಿಗೆ. ವೈ? ಬಿಕಾಸ್ ವೆಟ್ರಿನರಿ ಯೂಶ್ವಲಿ ಕಾಲೇಜಸ್ ಇರೋದು ತುಂಬ ಕಡಿಮೆ ಕರ್ನಾಟಕದಲ್ಲಿ ಆ್ಯಂಡ್ ಆಲ್ಸೋ ಕಟ್ ಆಫ್ಸ್ ಆರ್ ವೆರಿ ಹೈ. ಓಕೆ, ಸೊ 10K ಒಳಗಡೆ ಬಂದ್ರೂ ಕೂಡ ನಿಮಗೆ ಯೂಶ್ವಲಿ 5K ಒಳಗಡೆ ಬಂದು ಮತ್ತೆ ನಿಮ್ಗೆ ಯಾವುದಾದ್ರೂ ರಿಸರ್ವೇಷನ್ ಇದ್ದರೆ ಹೆಲ್ಪ್ ಆಗುತ್ತೆ. ನಮ್ಮ ರೀತಿ ಜನರಲ್ ಮೆರಿಟ್ ಇದ್ದರೆ ತುಂಬ ಕಷ್ಟ. ಓಕೆ, ನೆಕ್ಸ್ಟ್ ಏನಂದರೆ ಇದು 2024ದು. ಓಕೆ, ಎಸ್, ಯು ಕ್ಯಾನ್ ಸಿ ಹಿಯರ್ PCM 287, PCB 289, ಆಮೇಲೆ PCM KCT is 102, PCB is 127. ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ರ್ಯಾಂಕ್ 15,003 ರ್ಯಾಂಕ್ ಬಂದಿದೆ. ಆ್ಯಂಡ್ ವೇಟಿಂಗ್ ಫಾರ್ ನೀಟ್ ರಿಸಲ್ಟ್ಸ್ ಇನ್ನೂ ಬಂದಿರಲ್ಲ, ಸೊ ವೇಟಿಂಗ್ ಅಂತ ತೋರಿಸುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ BSc ನರ್ಸಿಂಗ್ 10,810. ಓಕೆ, ಒಂದಿಷ್ಟು ಬಯಾಲಜಿ ಸ್ಟೂಡೆಂಟ್ಸ್ ಇಲ್ಲಿ ನೀವು BSc ನರ್ಸಿಂಗು ಇಲ್ಲಾಂದರೆ B ಫಾರ್ಮಾ ಇಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಥಿಂಕ್ ಅಬೌಟ್ ಇಟ್. BNYS ನ್ಯಾಚುರೋಪತಿ ಅಂತ ಬರುತ್ತೆ ಅದು. ಸೊ ಯು ಕ್ಯಾನ್ ಸಿ ದೀಸ್ ಆರ್ ದ ಕೋರ್ಸಸ್ ಆ್ಯಕ್ಚುಲಿ. ಓಕೆ, ನಾಟ ಎಕ್ಸಾಮ್ ಬರೆದಿದ್ರೆ ಆರ್ಕಿಟೆಕ್ಚರ್ ಮಾಡಬೇಕಂತ ಇರೋರು ಅವ್ರಿಗೂ ಕೂಡ ನಾಟ ಎಕ್ಸಾಮ್ ಬರೆದ್ಮೇಲೆ ಆ ರಿಸಲ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಓಕೆ, ಯಾ. ಆ್ಯಂಡ್ ಇಲ್ಲಿ ವೆಟ್ರಿನರಿ ಪ್ರಾಕ್ಟಿಕಲ್ ಬರ್ದಿಲ್ಲ, ಸೊ ವೆಟ್ರಿನರಿ ಪ್ರಾಕ್ಟಿಕಲ್ ಮಾರ್ಕ್ಸ್ ಇಲ್ಲ. ವೆಟ್ರಿನರಿ ಸೈನ್ಸ್ ಮಾರ್ಕ್ಸ್ ಇದು ರ್ಯಾಂಕ್ ನೋಡೋದಂದರೆ 10,764. ಓಕೆ, ಈ ಮಾರ್ಕ್ಸಲ್ಲಿ ನೀವು ಲೈ ಆಗ್ತಾ ಇದ್ದರೆ ಯು ಕ್ಯಾನ್ ಕಂಪೇರ್ ವಿತ್ ಇಟ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರೇಂಜ್ ಪ್ಲಸ್ ಆರ್ ಮೈನಸ್ 1,000K. ಓಕೆ, 1,000K ಎದಕ್ಕಕ್ಕ ಅಂತ ಹೇಳ್ತಾ ಇದ್ದೀರಾ ಅಂದರೆ ಎಸ್ ಚೇಂಜಸ್ ಆಗ್ತವೆ. ವೈ? ಬಿಕಾಸ್ ಎಸ್ ಪೇಪರ್ ವಾಸ್ ಮಾಡ್ರೇಟ್ ಟು ಚಾಲೆಂಜಿಂಗ್
ಸೊ ಎಷ್ಟು ಜನ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಈ ವರ್ಷ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನಾನು ತಂದಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡೋದಂದರೆ ಇದು PCM ಸ್ಟೂಡೆಂಟ್. ಓಕೆ, PCM CS ಅಥವಾ PCMS ತೊಗೊಂಡಿರೋಂಥ ಸ್ಟೂಡೆಂಟ್ದು. ಯು ಕ್ಯಾನ್ ಸಿ ಹಿಯರ್ PCM ಅಷ್ಟೇ ಇದೆ, ಬಯಾಲಜಿ ತೊಗೊಂಡಿರಲಿಲ್ಲ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಬೋರ್ಡ್ಸ್ ಎಕ್ಸಾಮ್ಸ್ ಕೂಡಿ 297 ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ CET marks are lying at 122 marks. ಓಕೆ, 122 marks ಟೋಟಲ್. ಸೊ ಎಷ್ಟು ರ್ಯಾಂಕ್ ಇಂಜಿನಿಯರಿಂಗ್ದು ಬಂದಿದೆ ಅಂದರೆ 5068 ರ್ಯಾಂಕ್ ಬಂದಿದೆ. ಸೊ ಇಫ್ ಯು ಆರ್ ಲೈಯಿಂಗ್ ಅಟ್ ದಿಸ್ ರೇಂಜ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ ದಿಸ್ ಓನ್ಲಿ. ಸೊ ಇನ್ನೂ ನಿಮಗೆ ಕ್ಲಾರಿಟಿ ಬೇಕಂದರೆ ನಾನು ಈಗಾಗಲೇ ಹೇಳಿರೋ ಹಾಗೆ ಇಫ್ ಯು ಕಮೆಂಟ್ ಇಟ್ ಐ ವಿಲ್ ಟೆಲ್ ಯು ದ ಪ್ರೆಡಿಕ್ಷನ್ ಆಫ್ ದ ರ್ಯಾಂಕ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಅನಾಲಿಸಿಸ್. ಆ್ಯಂಡ್ ಆಲ್ಸೋ ನಮ್ಮದು ಒಂದು ರ್ಯಾಂಕ್ ಪ್ರೆಡಿಕ್ಟರ್ ಕೂಡ ಬರೋದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಸಮ್ ಇಶ್ಯೂಸ್ ಅದು ಈಗ ಬರೋಕ್ಕಾಗಿಲ್ಲ. ಬಟ್ ಆಲ್ಸೋ ಐ ಆಮ್ ಪ್ರಿಪೇರಿಂಗ್ ಸಮಥಿಂಗ್ ಫಾರ್ ಯು ಆಲ್ ಫಾರ್ ಯುವರ್ ಕೌನ್ಸಿಲಿಂಗ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಏನಕ್ಕ ಎಲ್ಲ ನೀವು 5000 ಹೀಗೆ ತೊಗೊಂಬಂದರೆ ನಾವು ಮುಂದೆ ಜಾಸ್ತಿ ಆಗಿರೋ ಏನು ಮಾಡೋದು ಅಂತ ಕೇಳಿದ್ರೆ, ಸೊ ಹಿಯರ್ ಹ್ಯಾವ್ ಬ್ರಾಟ್ ಒನ್ ಮೋರ್ ಎಕ್ಸಾಂಪಲ್. You can see here CET PCM marks is 58 and PCB marks is 75. Okay, for this engineering rank 99,248 ಮಟ್ಟಕ್ಕೆ ಹೋಗಿದೆ. ಓಕೆ, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ವೆಟ್ರಿನರಿ ಸೈನ್ಸ್ ಇಸ್ 70,219 ಆ್ಯಂಡ್ ಫಾರ್ಮ್ ಡಿ ಬಿ ಫಾರ್ಮಾ ಇವೆಲ್ಲ 71,000 ಹೀಗೇನೇ ಆಗಿದೆ. ಸೊ ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಓಕೆ, ಇದು ಹೀಗೆ ವೇರಿ ಆಗ್ತಾ ಇದೆ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಮತ್ತೆ ಏನಾದರೂ ಯಾವ ಥರ ವೀಡಿಯೋ ಬೇಕಂತ ಹೇಳಿ ವೀಡಿಯೋ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ. ಆ್ಯಂಡ್ ಆಲ್ಸೋ ಅಬೌಟ್ ದ ಕೌನ್ಸಿಲಿಂಗ್, I will be focusing on that in upcoming videos. So stay tuned ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. From exam journey to here, I am with you until your counseling. I will be with you ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಸೆಕೆಂಡ್ ಎಕ್ಸಾಮ್ ಯಾರ್ಯಾರು ಬರಿತಾ ಇದ್ದೀರಾ ಚೆನ್ನಾಗಿ ಬರೀರಿ. ಹಾಗೆ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಕೂಡ ಬರುತ್ತೆ. ಮತ್ತು ಅದನ್ನು ಏನಾದರೂ ನೋಟಿಫಿಕೇಶನ್ ಬಿಟ್ಟರೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಫಸ್ಟ್ ಹೋಗಿ ಜಾಯ್ನ್ ಆಗಿ. ಅಲ್ಲಿ ತುಂಬ ನಿಮಗೆ ಬೇಗ ಅಪ್ಡೇಟ್ ಸಿಗುತ್ತೆ ಮತ್ತು ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.